ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲ ಹುಟ್ಟುಹಬ್ಬ ಅಂತ ಏನು ಸ್ಪೆಷಲ್ ಇಲ್ಲಪ್ಪ. ನಮಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಟೇ ಮಾಡಿಲ್ಲಪ್ಪ. ಈ ಥರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಈ ನಮ್ಮ ಬರ್ತ್ಡೇ ಅಂತ ಜನಕ್ಕೆ ಗೊತ್ತಾಗಿ ಈ ಥರ ವಿಷಯಗಳು ಶುರುವಾಗಿದೆ. ಹಾಗಾಗಿ ಪರ್ಸನಲ್ ಆಗಿ ಸೆಲೆಬ್ರೇಷನ್ ಯಾವತ್ತೂ ಮೊದಲೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟಾಗಿ ನನ್ನ ಬರ್ತ್ಡೇ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟಾಗಿ. ಸೊ ಈ ಇದರ ಸೆಲೆಬ್ರೇಷನ್ ಮೇಯ್ನ್ ಅಂದರೆ ದೈಜಿದು ಟೀಸರ್ ರಿಲೀಸ್ ಆಯ್ತು ಇವತ್ತು. ಇನ್ನೊಂದು ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ಆ ದೈಜಿ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಅದು ವೇಟ್ ಅಸ್ ಕಮ್ ಔಟ್. ಅದೊಂದು ಕಡೆ ಆಯಿತು. ಇನ್ನೊಂದು ಕಡೆ ಯುವರ್ ಸಿನ್ಸಿಲಿ ರಾಮನ್ನ ಇನ್ನೊಂದು ಚಿತ್ರ ಮಾಡ್ತಾ ಇದ್ವಿ. ಗಣೇಶ್ ನಾನು ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯಿತು. KD ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ಈ ಥರ ಕೆಲಸದಲ್ಲಿರೋದೇ ನಮಗೆ ಖುಷಿ ಸರ್. ನಮಗೆ ಬರ್ತ್ಡೇ ದಿನ ಇವತ್ತು ಬೆಳಗ್ಗೆ ನನ್ನ ಬರ್ತ್ಡೇ ಬೆಳಗ್ಗೆ 5 ಗಂಟೆವರೆಗೂ ನಾನು ಮಹಾನಟಿ ಶೂಟಿಂಗಲ್ಲಿದ್ದೆ. ಸೊ ದಟ್ ಇಸ್ ದ ಥ್ರಿಲ್. ನಮಗೆ ಕೆಲಸ ಮಾಡ್ತಾರೆ. ಇಲ್ಲ ಡಿಸೆಂಬರ್ ಅಂತ ಅದೇ ಆ ಒಂದು ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ. ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ಒಂದು ನೋಡ್ಕೊಂಡ್ ಬರ್ತೀವಿ ನಾವು. ಸರ್, ಇವಾಗ ಮನೆಯಿಂದ ಸಿಕ್ಕಂತ ಸ್ಪೆಷಲ್ ಗಿಫ್ಟ್ ಏನಾದ್ರೂ ಇದೆಯಾ ಸರ್ ನಿಮಗೆ? ಇನ್ಫ್ಯಾಕ್ಟ್ ನಮ್ಮ ಹೆಂಡತಿ ಪಾಪ ಬೆಳಗಿಂದ ಕಾಯ್ತೇಳಿ ಹೋಗಿ ನಾವು ಮೀಟ್ ಮಾಡಬೇಕು ಆ ಥರ ಆಗೋಗಿದೆ. ಇವತ್ತಿಗೆ ತುಂಬ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು. ಇಲ್ಲವೇ ಇಲ್ಲ, ನನ್ನ ಮಗಳು ಮದುವೆ ಆಗಿ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೇಗಿದ್ವು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೊಬ್ರು ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ಲಿದ್ದಾರೆ. ಹಾಗಾಗಿ ಇಲ್ಲ ಅಯ್ಯೋ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ಗೊತ್ತು ನನ್ನ ಬಗ್ಗೆ ಗೊತ್ತಲ್ಲ, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಅವರು ಇಷ್ಟದ ಪ್ರಕಾರನೇ ವಿಷಯಗಳು ನಡೀಬೇಕು. ಎಲ್ಲ ವಿಷಯಗಳು ಅದನ್ನ ನಾವು ಅಡ್ಡ ಬರಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಕತೆ ಏನಾದ್ರೂ ಬಂದಿದ್ಯಾ? ಇಲ್ಲ, ಮಧ್ಯೆ ಒಂದ್ಸಲ ಬಂತು ಆಪ್ತಮಿತ್ರ 2 ಟೈಮಲ್ಲಿ ಬಂದಿತ್ತು ಅದು. ಬಟ್ ಆಪ್ತಮಿತ್ರ ಆದ್ಮೇಲೆ ನಾವು ಮಾಡ್ತಿರುವಂಥ ಹಾರರ್ ಫಿಲ್ಮ್ ಅಂದ್ರೆ ದೈಜಿನೇ. ಮಧ್ಯದಲ್ಲಿ ಬೈರಾದೇವಿ ಒಂದು ಟ್ರೈ ಮಾಡಿದ್ವಿ, ಅದು ಬೇರೆ ಥರ ರೋಲ್ ಇತ್ತು. ದೈಜಿ ಇಸ್ ಪ್ಯೂರ್ ಹಾರರ್. ಹೌದು, ಇಲ್ಲ ಇದು ದೈಜಿಯಲ್ಲಿ ನನಗೆ ಬಹಳ ಇಷ್ಟವಾದ ವಿಷಯ ಹೌದು, ಅದು ಹಾರರ್ ಫಿಲ್ಮ್. ನೀವು ಟಿಪಿಕಲ್ ಹಾರರ್ ಫಿಲ್ಮ್ ಅಲ್ಲಿ ನಿಮ್ಗೆ ಆಗಾಗ ಭಯ ಹುಟ್ಟಿಸ್ತಾರಲ್ಲ, ಸ್ಕೇರ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಇಲ್ಲಿ ಏನೋ ಬಂತು ಅಂತ ಏನೋ, ಅದೆಲ್ಲ ನಡೆಯುತ್ತೆ, ಇಲ್ಲೂ ನಡೆಯುತ್ತೆ, ಅದೆಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ದಾಟಿ ಇದರಲ್ಲಿ ಒಂದು ವಿಷಯ ಇದೆ. ಅದು ನಾನು ಯಾವ ಹಾರರ್ ಫಿಲ್ಮ್ ಅಲ್ಲಿ ನೋಡದೇ ಇರುವಂತ ಒಂದು ಹೊಸ ವಿಷಯ ಇದೆ ಅದರಲ್ಲಿ. ಅಂಡ್ ಆಕಾಶ್ ಹೇಳಿದ್ರಲ್ಲ ಕೊನೆ ಕ್ಲೈಮ್ಯಾಕ್ಸ್ ನಾನೇನೋ ಒಂದು ಹೇಳಿದ್ದೀನಿ ಅಂತ, ಅದು ನನಗೆ ಬಹಳ ಇಷ್ಟವಾದ ವಿಷಯ. ಅದು ಪರಿಣಾಮಕಾರಿಯಾಗಿ ಮೂಡ್ ಬಂದ್ರೆ ಅದನ್ನ ನಾವು ಶೂಟ್ ಮಾಡಿಲ್ಲ. ಅದು ಇನ್ನೊಂದು ಬಹಳ ದೊಡ್ಡ ಸಂದೇಶ. ಅದು ಡಾಕ್ಟರೇಟ್ ಅಲ್ಲಪ್ಪ, ಅದು ಇಲ್ಲ ಡಾಕ್ಟರೇಟ್ ಸಿಕ್ಕಿ 1 ವರ್ಷದಲ್ಲಿ ಆಯ್ತದು. ಈಗ ನಡೆದಿರೋದು ಆಸ್ಟಿನ್ ಟೆಕ್ಸಸ್ ಅಲ್ಲಿ ಅಮೆರಿಕಾದಲ್ಲಿ August 23rd ರಮೇಶ್ ಅರವಿಂದ್ ಡೇ ಅಂತ ಆ ಸಿಟಿಯ ಮೇಯರ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಡಾಕ್ಟರೇಟ್ ಅಲ್ಲ, ಅದು August 23rd ರಮೇಶ್ ಅರವಿಂದ್ ಡೇ ಅಂತ ಆಗಿದೆ. ಸರ್, ಅದು ಇಲ್ಲ ಆಗೋದಾದ್ರೆ ನಟ ಅಂತ, ಬಟ್ ಪರದೇಶದಲ್ಲಿ ಆ ತರ ಅದು ಬಹಳ ಬ್ಯೂಟಿಫುಲ್ ಆಗಿದೆ. ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಂದ್ರೆ, ನಟ ಹೌದು, ನಟ, ನಿರ್ದೇಶಕ, ನಿರೂಪಕ ಅದೆಲ್ಲರ ಜೊತೆ ಅವರಿಗೆ ನೀವು ಏನು ಭರವಸೆ ತುಂಬ್ತಿದ್ದೀರಾ ಅಂತ ಬರ್ದಿದ್ದಾರೆ ಇಂಗ್ಲಿಷಲ್ಲಿ. ಯು ಆರ್ ಮೇಕಿಂಗ್ ಅ ಗ್ಲೋಬಲ್ ಇಂಪ್ಯಾಕ್ಟ್ ಇನ್ ಕ್ರಿಯೇಟಿಂಗ್ ಹೋಪ್ ಅಂತ ಬರ್ದಿದ್ದಾರೆ ಆ ಸೈಟೇಷನ್ ಅಲ್ಲಿ. ಸರ್, ಇದ್ರ ಜೊತೆಗೆ ಈಗ ಸೈಮಾದಲ್ಲಿ ಕೆಲವರು ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸಗಳಾಗ್ತಿದೆ ಅಂತ ದಿನೇ ವಿಜಯ್ ಇದು ನೋಡಿ, ಇದೇನು ಆಶ್ಚರ್ಯ. ಆ ಕಡೆ ಅವಮಾನ ಆಗ್ತಿದೆ ಅಂತ, ಇಲ್ಲಿ ಕನ್ನಡಿಗರಿಗೆ ಅಮೆರಿಕಾದಲ್ಲಿ 15,000 ಕಿಲೋಮೀಟರ್ ಆಚೆ ಒಂದು ಗೌರವ ಸಿಕ್ಕಿದೆ. ಹಾಗಾಗಿ ಒಂದೊಂದ್ ಕಡೆ ಒಂದೊಂದು ನನಗೆ ಈ ಥರದ್ದು ಹಲವು ಕಡೆ ಗಮನಿಸಿದ್ದೀನಿ ನಾನು. ಈ ಸೈಮಾಲಿ ಅಂಟು ಅಂತ ಹೇಳಿದ್ರಲ್ಲ, ಆ ಥರ ನಮಗೆ ಹೈದರಾಬಾದಲ್ಲಿ ಆ ಥರ ಒಂದ್ಸಲ ಆಗಿದೆ. ಸೊ ಇದು ಖಂಡಿತವಾಗ್ಲೂ ವಿಜಯ್ ಹೇಳಿದ್ ಕರೆಕ್ಟ್. ಅದು ನೀವು ಒಂದು ಲ್ಯಾಂಗ್ವೇಜ್, ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ, ಅದು ಕನ್ನಡ, ತಮಿಳು, ಎಲ್ಲ ಲ್ಯಾಂಗ್ವೇಜು ಕರೆಕ್ಟ್ ಆದ ಪ್ರಾಮುಖ್ಯತೆ ಕೊಡಬೇಕು, ಆ ಥರ ಪ್ಲಾನಿಂಗ್ ಮಾಡಬೇಕು. ಸರ್, ಒಂದು ಎಂಟಿ ಆಡಿಯನ್ಸ್ ಇದೆ ಅಂತ ಇಟ್ಕೊಳ್ಳಿ ಸರ್, ನಾವೆಲ್ಲ ಹೋಗ್ತಾ ಇರೋದು ನಮಗೆಲ್ಲ ಎನರ್ಜಿ ಕೊಡೋದೇ ಆಡಿಯನ್ಸ್ ಸರ್. ಒಂದು ಎಂಟಿ ಆಡಿಯನ್ಸ್ ಮುಂದೆ ಅವಾರ್ಡ್ ತಗೊಳ್ಳೋದಾಗ್ಲಿ, ಅದು ಏನೋ ಪರ್ಫಾರ್ಮೆನ್ಸ್ ಮಾಡೋದು ಹಿಂಸೆ ಅದು ಒಬ್ಬ ಆರ್ಟಿಸ್ಟ್ಗೆ. ಆ ಪಾಯಿಂಟ್ನ ವಿಜಯ್ ರೈಸ್ ಮಾಡೋದು ಕರೆಕ್ಟ್. ಅದು ಯಾವ ಸ್ಟೇಜಲ್ಲೂ ಯಾವ ಲ್ಯಾಂಗ್ವೇಜ್ಗೂ ಆಗಬಾರ್ದು, ಕನ್ನಡಕ್ಕೆ ಮಾತ್ರ ಅಲ್ಲ, ಯಾವ ಲ್ಯಾಂಗ್ವೇಜ್ನೂ ಆ ಥರ ಮಾಡಬಾರ್ದು. ಥ್ಯಾಂಕ್ ಯು.